ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲೇ ಬಿತ್ತು ನೋಡಿ ಹೆಣ. ಕರೆಂಟ್ ಶಾಕ್, OFC ಕೇಬಲ್, ಫುಟ್ಪಾತ್, ಡೇಂಜರ್ ಡೇಂಜರ್. ಆದರೆ ಹೋಗಿದ್ದು ಮಾತ್ರ ಅಮಾಯಕನ ಸಾವು. ಬೆಸ್ಕಾಂ BBMP ಹೇಳೋದಾದ್ರೂ ಏನು? ಇವತ್ತಿನ ನ್ಯೂಸ್ ಬೀದಿ ಹೆಣ ಯಾರು ಕಾರಣ? ಸರಿ, ಬೆಂಗಳೂರಲ್ಲಿ ಫುಟ್ಪಾತ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೆಲ್ಲೋ ತುಂಬಾ ಕೇಬಲ್ಗಳು ಬೀಳ್ತಾನೆ ಇರುತ್ತೆ. ಯಾರು ಗೊತ್ತು ಎಲ್ಲಿ ಯಾವ ಕ್ಷಣಕ್ಕೆ ಯಾರ ಸಾವಿದೆಯೋ ಅಂತ. ಅದೇ ಆಗೋಯ್ತು ನೋಡಿ. ಬೆಂಗಳೂರಲ್ಲಿ ವಿದ್ಯುತ್ ಹರಿದು ಯುವಕ ಸಾವನ್ನಪ್ಪಿದ್ದ. ಬೆಸ್ಕಾಂ ಹಾಗೂ ಖಾಸಗಿ ಕೇಬಲ್ ವಿರುದ್ಧ ಕೇಸ್ ದಾಖಲಾಗಿದೆ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಬ್ರೇಕಿಂಗ್ ನ್ಯೂಸ್. ವಿದ್ಯುತ್ ವೈರ್ನಿಂದ ಕರೆಂಟ್ ತಗಲಿದೆಯಾ? ತಗಲಿರುತ್ತೆ. ವಿದ್ಯುತ್ ವೈರ್ ಇದ್ರೆ ಕರೆಂಟ್ ತಗಲಿರುತ್ತೆ. ಖಾಸಗಿ ಕೇಬಲ್ನಿಂದ ಕರೆಂಟ್ ತಗಲಿದೆಯಾ? ಯಾರ್ದೇನಾಯ್ತು ಅನ್ನೋದು ಗೊತ್ತಾಗಬೇಕಷ್ಟೇ. ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಕ್ರಮಕ್ಕೆ ಖಾಕಿ ನಿರ್ಧಾರ ಮಾಡ್ತಿದ್ದಾರೆ. ಮರದ ಮೇಲಿದ್ದ ಕೇಬಲ್ ಟಚ್ ಆಗಿ ಕಿಶೋರ್ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳದ ಪಕ್ಕದಲ್ಲೇ ಹೋಗಿದೆ ಹೈ ಟೆನ್ಷನ್ ವೈರ್ ಕೂಡ. ಕಿಶೋರ್ ಸಾವಿನ ಬಗ್ಗೆ ತನಿಖೆ ಮುಂದುವರಿತಾ ಇದೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಕಿಶೋರ್ ತಂಗಿ ಹಾಗೂ ಭಾವನ ಜೊತೆ ಗೆದ್ದಲಹಳ್ಳಿಯಲ್ಲಿ ವಾಸ ಮಾಡ್ತಿದ್ದ. ನಿನ್ನೆ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಿದ್ದ. ಅದೇ ಫುಟ್ಪಾತ್ ಮರದ ಹತ್ರ ಅಲ್ಲಿರುವಂಥ ವೈರು ಕೇಬಲ್, ಅದು ಆ ಕೇಬಲ್ ಟಚ್ ಆಯಿತು. ಕಿಶೋರ್ ಸಾವನ್ನಪ್ಪಿದ. ಈಗ ಸಾವಿಗೆ ಹೊಣೆ ಯಾರು? ಬೆಸ್ಕಾಂನವರೇ ನಮ್ದಲ್ಲ, ಅದು OFC ಕೇಬಲು ನಮ್ದಲ್ವೇ ಅಲ್ಲ ಅಂತ. ಯಾವುದೋ ಆಪ್ಟಿಕಲ್ ಫೈಬರಲ್ಲಿ ಕರೆಂಟ್ ಈ ಥರ ಹೋಗುತ್ತೆ, ಸಾವನ್ನಪ್ತಾರೆ ಅಂದರೆ ಹೆಂಗೆ? ಇದು ಆ ಮರದ ಹತ್ರ ಇರೋ ಕೇಬಲ್ಲು. ಅಲ್ಲೇ ಹತ್ರ ಹೈ ಟೆನ್ಷನ್ ವೈರ್ ಹೋಗ್ತಾ ಇದೆ. ಬಟ್ ಎಲ್ಲೋ ಯಾವುದೋ ಕೇಬಲ್ ಅಲ್ಲಿ ಬಂದಿದೆ. ಇದರಲ್ಲೆಲ್ಲ ಕರೆಂಟ್ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದೋ ಏನೋ ಟಚ್ ಆಗಿದೆ, ಎಲ್ಲೋ ಕರೆಂಟ್ ಪಾಸ್ ಆಗಿದೆ. ಹಾಗಾಗಿನೇ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಅದಕ್ಕೆ ಯಾರು ಕಾರಣ, ಫಾಲ್ಟ್ ಯಾರದ್ದು ಅನ್ನೋದು ಗೊತ್ತಾಗಬೇಕಷ್ಟೇ. ಈಗ ಬೆಸ್ಕಾಂನವ್ರದ್ದು ನಿರ್ಲಕ್ಷ್ಯನ, ಖಾಸಗಿ ಕೇಬಲ್ನವರಲ್ಲಿ ಹಾಕಿದಾರಲ್ಲ ಅವ್ರ ನಿರ್ಲಕ್ಷ್ಯದಿಂದ ಹಾಗಾಗಿದೆಯಾ ಅನ್ನೋದು ಈಗಿರುವ ಪ್ರಶ್ನೆ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಪೊಲೀಸ್ ಆಫೀಸರ್ಸ್ಗಳೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾರಿಗೆ ಸಂಬಂಧಪಟ್ಟಿದ್ದ ಕೇಬಲು, ಎಲ್ಲೇನು ಮಿಸ್ ಆಗಿದೆ ಕಂಡುಹಿಡಿಯೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಕಂಡುಹಿಡಿತಾರೆ. ತಪ್ಪು ಯಾರ್ದು, ಮೇಂಟೆನೆನ್ಸ್ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಅದರ ಎಫೆಕ್ಟ್ ಒಬ್ಬ ವ್ಯಕ್ತಿಯ ಪ್ರಾಣ ಕಸ್ತು. ಅದು ಆಗಿರೋ ದೊಡ್ಡ ಬೇಜಾರು. ಎದೆ ಮಟ್ಟಕ್ಕೆ ಬೆಳೆದಿರುವ ವ್ಯಕ್ತಿಯನ್ನು ಆ ಮನೆಯವ್ರು ಕಳ್ಕೊಂಡ್ರೆ ಎಷ್ಟು ನೋವಾಗಬೇಡ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಯಿತು. ಹಾಗಾದರೆ FIRನಲ್ಲಿ ಏನೇನೆಲ್ಲ ಅಂಶಗಳಿವೆ ಅನ್ನೋದನ್ನು ನಿಮ್ಮಂದೆ ಇಡುವಂಥ ಪ್ರಯತ್ನ. ನನ್ನ ವಿಡಿಯೋ ವಾಲ್ನಲ್ಲಿ ಒಂದಷ್ಟು ಮಾಹಿತಿ ನಿಮಗೆ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ. FIRನಲ್ಲಿ ಏನಿದೆ? ವಿದ್ಯುತ್ ಹರಿದು ಯುವಕ ಕಿಶೋರ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FIRನಲ್ಲಿ ಕಂಡು ಬಂದಿರುವಂಥ ಅಂಶಗಳನ್ನು ಒಂದೊಂದೇ ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಹಾಗಾದರೆ ಈ ಅಂಶಗಳು ಏನೇನೆಲ್ಲ ಹೇಳುತ್ತೆ, FIRನಲ್ಲಿ ಏನಿದೆ ಅನ್ನೋದು ನಾವು ಗಮನಿಸಬೇಕಾದ ವಿಚಾರ. ಲೆಟ್ಸ್ ಸಿ. ಆಗಿದ್ರೆ FIRನಲ್ಲಿ ಏನಿದೆ? ಕಿಶೋರ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಾವನ್ನಪ್ಪಿದ ಪ್ರಕರಣ. ಸಂಜಯ್ ನಗರ ಠಾಣೆಗೆ ಕಿಶೋರ್ ತಂಗಿ ಸಿಂಧು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನಾಗಲೇ ಮೆನ್ಷನ್ ಮಾಡಿದೆ, ಬೆಳೆದಿರುವಂಥ ಹುಡುಗನನ್ನ ಮನೇಲಿ ಕಳ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಅಣ್ಣ ಕಿಶೋರ್ ಸ್ನೇಹಿತನ ಜೊತೆ ಕೆಲಸಕ್ಕೆ ಹೋಗಿದ್ದ. ಇಡೀ ಪ್ರಕರಣವನ್ನು ತಂಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ FIR ಕಾಪಿನಲ್ಲಿ. ಸಂಬಂಧಿ ಅಂಕಿತ್ ಅನ್ನೋನ ಜೊತೆ ಕೆಲಸಕ್ಕೆ ಹೋಗಿದ್ದ ಆತ ಅನ್ನೋದನ್ನ ಸಿಂಧು ಅಲ್ಲಿ ಮೆನ್ಷನ್ ಮಾಡ್ತಾರೆ FIR ಕಾಪಿನ. ಇಡೀ ಸ್ಟೋರಿ FIR ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸಂಜೆ 5:30ಕ್ಕೆ ವಾಪಸ್ ಬರಬೇಕಾದ್ರೆ ಈ ದುರ್ಘಟನೆ ಸಂಭವಿಸ್ತು ಅನ್ನೋದನ್ನ ಸಿಂಧು ಮೆನ್ಷನ್ ಮಾಡ್ತಾರೆ FIRನಲ್ಲಿ. ಸಾಂದೀಪಿನಿ ಪಾರ್ಕ್ ಹತ್ರ, ಆ ಪಾರ್ಕ್ ಹೆಸರು ತುಂಬ ಜನ ಗೊತ್ತಿರಲಿಕ್ಕಿಲ್ಲ, ಆ ಪಾರ್ಕ್ ಹೆಸರು ಅಂತ. ಬಟ್ FIRನಲ್ಲಿ ಮೆನ್ಷನ್ ಆಗಿದೆ. ಸಾಂದೀಪಿನಿ ಪಾರ್ಕ್ ಹತ್ರ ಫುಟ್ಪಾತ್ ಮೇಲೆ ಓಡ್ತಿರ್ಬೇಕಾದ್ರೆ ನಡೆದಂಥ ಘಟನೆ ಇದು. ಪಾರ್ಕ್ ಪಕ್ಕದ ಮರದ ಹತ್ರ ಒಂದು ವೈರ್ ನೇತಾಡ್ತಾ ಇತ್ತು. ತುಂಬ ಜನ ಓಡಾಡ್ತಿರ್ಬೇಕಾದ್ರೆ ಈ ಥರದ್ದು ಎಷ್ಟೋ ವೈರ್ಗಳು ನೋಡಿರ್ತೀವಿ ನಾವು, ಇಲ್ಲ ಅಂತಲ್ಲ.
ಯಾರಿಗೆ ಗೊತ್ತು ಅದೇ ಅನ್ಕೋತಿದ್ದೆ, ಅಲ್ಲೆಲ್ಲೋ ಕರೆಂಟ್ ಇರುತ್ತೆ, ಯಾರ್ದೋ ತಪ್ಪಿಗೆ ಒಬ್ಬ ಹುಡುಗ ಬಲಿಯಾಗೋಗ್ತಾನೆ ಅಂತ. ಕೈಗೆ ವೈರ್ ತಾಗಿ ದೇಹಕ್ಕೆ ವಿದ್ಯುತ್ ಹರಿದು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ನಾವು ನಿಜವಾಗ್ಲೂ ಈ ಥರದೆಲ್ಲ ಆಗೋಗುತ್ತಾ ಅಂದರೆ ಎಷ್ಟು ಭಯ ಆಗ್ಬೇಡ ಇದು. ಆ ವೈರ್ ಮರದಿಂದ ನೇತಾಡ್ತಿರುತ್ತೆ, ಹೋಗ್ಬೇಕಾದ್ರೆ ಎಷ್ಟೋ ಸರಿ ಮಕ್ಕಳೆಲ್ಲ ಸುಮ್ಮನೆ ಅಂದ್ಬಿಡ್ತಾರೆ, ಅಥವಾ ಅದೇ ಬಂದು ಹಿಂಗೆ ತೊಗೊಂಡು ಹೋಗುತ್ತೆ, ಈ ಥರದೆಲ್ಲ ನಡೆದು ಹೋಗ್ಬಿಡುತ್ತೆ. ಅಂಕಿತ್ ಮತ್ತು ಸ್ಥಳೀಯರು ರಾಮಯ್ಯ ಆಸ್ಪತ್ರೆಗೆ ಆತನ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ತಾರೆ. ಆದರೆ ಬಹಳ ದುರಂತ ಅಂದರೆ ಆತನ ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂತ ನನಗೆ ಅಂಕಿತ್ ಫೋನ್ ಮೂಲಕ ವಿಷಯ ತಿಳಿಸಿದ್ರು ಅಂತ ಸಿಂಧು, ಕಿಶೋರ್ ಅವರ ಸಹೋದರಿ ಸಿಂಧು ಮೆನ್ಷನ್ ಮಾಡ್ತಾರೆ. ಅಂಕಿತ್ ಕರ್ಕೊಂಡು ಹೋಗ್ತಾರೆ ರಾಮಯ್ಯ ಆಸ್ಪತ್ರೆಗೆ, ಬದುಕಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತ. ರಾಮಯ್ಯ ಆಸ್ಪತ್ರೆಗೆ ಹೋದಾಗ ನನ್ನ ತಮ್ಮ ಮೃತಪಟ್ಟಿದ್ದ, ಒಂದು ಸ್ವಲ್ಪ ಜೀವ ಇದ್ದಿದ್ರೆ ಇನ್ನೇನೋ ಮಾಡ್ತಿದ್ರೇನೋ, ಬಟ್ ಬದುಕಿಸ್ಕೊಳ್ಳೋಕೆ ಸಾಧ್ಯನೇ ಆಗಿಲ್ಲ. ರಾಮಯ್ಯ ಆಸ್ಪತ್ರೆ ವೈದ್ಯರು ಮೃತಪಟ್ಟಿರೋದಾಗಿ ಅಲ್ಲಿ ತಿಳಿಸಿದ್ರು. ಹಾಗಾಗಿ ಆಸ್ಪತ್ರೆ ತಲುಪೋಕೆ ಮುಂಚೆನೆ ಕಿಶೋರ್ ಸಾವನ್ನಪ್ಪಿದ್ದ. ಕಿಶೋರ್ ಸಾವಿಗೆ ಬೆಸ್ಕಾಂ ಹಾಗೂ ಖಾಸಗಿ ಕೇಬಲ್ನವರು ಕಾರಣ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಯಾರು ಅನ್ನೋದು ಗೊತ್ತಾಗಬೇಕಷ್ಟೇ ಎನ್ಕ್ವೈರಿನಲ್ಲಿ, ಖಾಸಗಿ ಕಂಪನಿಯವರ ಅಥವಾ ಬೆಸ್ಕಾಂನವರ. ಬೆಸ್ಕಾಂ ಹಾಗೂ ಖಾಸಗಿ ಕೇಬಲ್ ಯಾರಿದ್ದಾರೆ ಅವರ ನಿರ್ಲಕ್ಷ್ಯದಿಂದ ಈ ಸಾವಾಗಿದೆ ಅನ್ನೋದು ಗಮನಿಸಬೇಕಾದ ವಿಚಾರ. ಜನರು ಓಡಾಡೋ ರಸ್ತೆಯಲ್ಲಿ ವೈರ್ಗಳನ್ನು ಹಾಕಿದ್ದಾರೆ. ನಾನಾಗಲೇ ಮೆನ್ಷನ್ ಮಾಡಿದೆ, ಇದು ಅಂತಲ್ಲ, ಈ ಕ್ಷಣ ನ್ಯೂಸ್ 18 ಕ್ಯಾಮ್ರಾ ತಗೊಂಡು ಬೆಂಗಳೂರಿನ ರಿಯಾಲಿಟಿ ಚೆಕ್ ಮಾಡಿದ್ರೆ ಎಷ್ಟು ಮರದಲ್ಲಿ ಎಷ್ಟು ಕೇಬಲ್ಗಳಿರುತ್ತೆ ಅಂದರೆ ಇಮ್ಯಾಜಿನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ನನ್ನ ಅಣ್ಣ ಮೃತಪಟ್ಟಿದ್ದಾನೆ ಕಿಶೋರ್ ಅಂತ ಸಿಂಧು ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ನಂಬರ್ 1. ನಂಬರ್ 2, ಇನ್ಯಾರಿಗೂ ಇನ್ನೆಲ್ಲೂ ಈ ಥರದ್ದು ಆಗಬಾರ್ದು ಅಂದರೆ ಈಗ ಶಿಸ್ತುಬದ್ಧ ನಿಯಮ ಪಾಲನೆ ಆಗಬೇಕು ಅಂತ ಬೆಸ್ಕಾಂ ಹಾಗೂ ಖಾಸಗಿ ಕೇಬಲ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಹೌದು, ಇದು ನಿಜ, ಒತ್ತಾಯ ಮಾಡಲೇಬೇಕು. ಪೊಲೀಸ್ನವರು ತನಿಖೆ ಮಾಡಬೇಕು. ಯಾರು ತಪ್ಪಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಲೆಟ್ಸ್ ಹ್ಯಾವ್ ಎ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್ ಬರಕ್ ಮುಂಚೆ ಈ ಘಟನಾ ಸ್ಥಳಕ್ಕೆ ಸಂಜಯ್ ನಗರ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಮರಕ್ಕೆ ಸಿಕ್ಕಾಕೊಂಡಿರೋ ಕೇಬಲ್ಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಫುಟ್ಪಾತ್ ಪಕ್ಕದ ಮರಕ್ಕೆ ನೇತಾಕಿರೋ ವೈರ್ಗಳು, ಕೇಬಲ್ಗಳು, ಬೆಸ್ಕಾಂ ಲೈನ್ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಅಂತ ನಮ್ಮದಲ್ಲ ಅಂತ ಬೆಳಗ್ಗೆ ಫೋನ್ ಮಾಡಿದಾಗ ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರು. ನೋಡೋಣ ಯಾರು ತಪ್ಪು ಅಂತ, ಫಾಲ್ಟ್ ಗೊತ್ತಾಗಬೇಕಲ್ಲ. ನನ್ನ ಸಹೋದ್ಯೋಗಿ ಮುನಿರಾಜು ಅಲ್ಲಿ ಹೋದ್ರು, ಏನಾಗ್ತಿದೆ ಮತ್ತು ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಓಟಿ ಮುನಿರಾಜು. ನಿನ್ನೆ ಸಂಜೆ ವಿದ್ಯುತ್ ಪ್ರವಹಿಸಿ ಯುವಕನೊಬ್ಬ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಸಂಜಯ್ ನಗರ ಬಳಿ ನಡೆದಿದೆ. ಈಗ ನಾವು ಘಟನಾ ಸ್ಥಳದಲ್ಲಿ ನೋಡಬಹುದು, ಆ ಯುವಕ ಯಾವ ರೀತಿ ಸಾವನ್ನಪ್ಪಿದ, ಅದಕ್ಕೆ ಕಾರಣ ಏನು ಅನ್ನೋದು ಸಹ ನಾವು ಈ ಒಂದು ಸ್ಥಳದಲ್ಲಿ ನೋಡಬಹುದು. ಈಗಾಗಲೇ ಈ ಒಂದು ಸ್ಥಳ ಏನಿದೆ ಇದು ಸಂಜಯ್ ನಗರ ಬಳಿ ಇರುವಂತಹ ಪಾರ್ಕ್ ಏರಿಯಾ ಇದು. ಈ ಒಂದು ಪಾರ್ಕ್ ಬಳಿ ನಿನ್ನೆ ಒಂದು ಯುವಕ ಏನು ಕಿಶೋರ್ ಎಂಬಾತ ಈ ಒಂದು ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗಬೇಕಾದ್ರೆ ಆತ ಏಕಾಏಕಿ ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿರುವಂತಹ ಘಟನೆ ಇಲ್ಲಿ ನಡೆದಿರುವಂತದ್ದು. ಈಗಾಗಲೇ ಘಟನಾ ಸ್ಥಳದಲ್ಲಿ ಪೊಲೀಸರು ಸಹ ಆಗಮಿಸಿದ್ದಾರೆ. ಅವರು ಸಹ ಒಂದು ಪರಿಶೀಲನೆ ಮಾಡಿ ಒಂದು ಯಾವ ಘಟನೆಗೆ ಕಾರಣ ಏನು, ಹೇಗೆ ಆತ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ಸಹ ಈಗ ಪೊಲೀಸರು ಕೈಗೊಂಡಿರುತ್ತದೆ. ಈಗ ನಾವು ಇಲ್ಲಿ ನೋಡಬಹುದು, ಏನು ಆ ಯುವಕ ಇಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಒಂದು ವಿದ್ಯುತ್ ಪ್ರವಹಿಸಿ ಇಲ್ಲಿ ಸಾವನ್ನಪ್ಪಿರುತ್ತದೆ. ಆದ್ರೆ ಆತನ ಸಾವಿಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸಹ ನಿಗೂಢವಾಗಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಕುಟುಂಬದವರು ಕೊಟ್ಟಿರುವಂತಹ ದೂರಿನ ಪ್ರಕಾರ ಆತ ಒಂದು ವಿದ್ಯುತ್ ಪ್ರವಹಿಸಿ ಸಾವನ್ನಪ್ಪಿದ್ದಾನೆ. ಅದು ಬೆಸ್ಕಾಂನಿಂದನೇ ಅಥವಾ ಈ ಒಂದು ಭಾಗದಲ್ಲಿ ಹರಿದು ಹೋಗಿರುವಂತಹ ಒಂದು ಕೇಬಲ್ ನಿಂದಲ ಅನ್ನೋದು ಸಹ ಈಗ ಪ್ರಶ್ನೆಗೆ ಉಳ್ಕೊಂಡಿದೆ. ಈಗ ನಾವೇನು ಈ ಒಂದು ಮರ ನೋಡ್ತಾ ಇದ್ದೀವಿ, ಆ ಮರದಲ್ಲಿ ನೇತಾಡಿರುವಂತಹ ಒಂದು ಕೇಬಲ್ ನಿಂದ ಒಂದು ಕೇಬಲ್ ಅನ್ನ ಮುಟ್ಟಿ ಒಂದು ಕರೆಂಟ್ ಶಾಕ್ ಹೊಡೆದಿದೆ ಅಂತೇಳಿ ಒಂದು ಆರೋಪವೂ ಸಹ ಕೇಳಿ ಬರ್ತಾ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಸಹ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಅದೇ ರೀತಿ ಇಲ್ಲಿ ಪಕ್ಕದಲ್ಲೇ ಒಂದು ಬೆಸ್ಕಾಂನ ಒಂದು ಹೈ ಟೆನ್ಷನ್ ವಿದ್ಯುತ್ ಕೇಬಲ್ ಸಹ ಹಾದು ಹೋಗಿರೋದ್ರಿಂದ ಇಲ್ಲಿಂದ ವಿದ್ಯುತ್ ಪ್ರವಹಿಸ್ತಾ ಅನ್ನೋ ಒಂದು ಪ್ರಶ್ನೆ ಸಹ ಇಲ್ಲಿ ಉದ್ಭವ ಆಗುತ್ತೆ. ಆದ್ರೆ ಅದು ಯಾವ ರೀತಿ ಸಾಧ್ಯ ಅನ್ನೋದು ಸಹ ಈಗ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದರಿಂದ ಪೊಲೀಸರು ಈಗ ಬೆಸ್ಕಾಂ ಮತ್ತೆ ಖಾಸಗಿ ಕಂಪನಿಯ ಒಂದು ಕೇಬಲ್ ವಿರುದ್ಧ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ಒಂದು
ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಒಂದು ಘಟನೆಗೆ ಕಾರಣ ಏನು, ಯಾವುದರಿಂದ ಕರೆಂಟ್ ಪಾಸ್ ಆಗಿದೆ, ಯಾವ ರೀತಿ ಆ ಒಂದು ಯುವಕ ಇಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ತನಿಖೆ ನಡೆಸಿ ನಂತರ ಸಂಬಂಧಪಟ್ಟವರು ಯಾರಿದ್ದಾರೆ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗ್ತಾ ಇರುತ್ತದೆ. ಏನು ಹೊಸಕೋಟೆ ಮೂಲದ ಕಿಶೋರ್ ಏನಿದ್ದಾನೆ ಆತ ಈ ಒಂದು ಭಾಗದಲ್ಲಿ ಒಂದು ಖಾಸಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ನಿನ್ನೆ ಕೆಲಸ ಮುಗಿಸಿ ವಾಪಸ್ ಮನೆಗೆ ಬರ್ತಾ ಇದ್ದ ಇದೇ ಭಾಗದ ಒಂದು ಗೆದ್ದಲಹಳ್ಳಿಯಲ್ಲಿ ತನ್ನ ತಂಗಿ ಮತ್ತೆ ಭಾವನ ಜೊತೆ ವಾಸವಾಗಿರ್ತಾನೆ. ಮನೆಗೆ ಬರುವಂತ ಸಂದರ್ಭದಲ್ಲಿ ಈ ಒಂದು ಫುಟ್ಪಾತ್ ನಲ್ಲಿ ನಡೆದುಕೊಂಡು ಬರ್ತಿರ್ಬೇಕಾದ್ರೆ ಇಲ್ಲಿ ಒಂದು ಕರೆಂಟ್ ಶಾಕ್ ಹೊಡೆದಿರುವಂತದ್ದು ಮತ್ತೆ ವಿದ್ಯುತ್ ಪ್ರವಹಿಸಿ ಆತ ಒಂದು ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಇವತ್ತು ಆತನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ನಂತರ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಮೃತದೇಹವನ್ನು ಕುಟುಂಬದವರಿಗೆ ಹಸ್ತಾಂತರ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಆದರೆ ಅದಕ್ಕೂ ಮುನ್ನ ಒಂದು ಸಾವಿಗೆ ಕಾರಣ ಯಾರು ಮತ್ತೆ ಹೇಗೆ ಸಾವಾಯಿತು ಅನ್ನೋದು ಈಗ ಎಲ್ಲರಿಗೂ ಸಹ ಒಂದು ಕಾಡ್ತಾ ಇರುವಂತದ್ದು. ಆದ್ರಿಂದ ಪೊಲೀಸರು ಇದನ್ನ ಸೂಕ್ತ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವ್ರ ಕುಟುಂಬದವರು ಸಹ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18